ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಂತಹ ಜನನಿಬಿಡ ಪ್ರದೇಶದಲ್ಲಿ ನಾವು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡಿದಂತಾಗ ಅಂಥ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ. ಎಲ್ಲ ಕಾಲಕ್ಕೂ ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ನಮಗೆ ಈ ಆಟೋ ಅನ್ನೋದು ತುಂಬ ನಮಗೆ ಕೆಲಸಕ್ಕೆ ಸಂದರ್ಭಕ್ಕೆ ಅನುಕೂಲಕ್ಕೆ ಬರುವಂಥದ್ದು. ಹಾಗಾಗಿ ಸುಮಾರು ಜನರ ಬಾಯಿನಲ್ಲಿ ಬರುತ್ತೆ, ಆಟೋ ಅಂದ ಕೂಡಲೇ, ಆಟೋ ಚಾಲಕರು ಅಂದ ಕೂಡಲೇ ಒಂದಿಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ. ಯಾರು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಅಂಥ ಜನಗಳಿಗೆ ವಿಶೇಷವಾದ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ವಿಜಯನಗರಕ್ಕೆ ಏನೋ ಕೆಲಸದ ನಿಮಿತ್ತವಾಗಿ ತುರ್ತಾಗಿ ಒಂದು ಆಟೋದಲ್ಲಿ ನಾನು ಬಂದೆ. ಮಂಡ್ಯ ಜಿಲ್ಲೆ ಮೇಲ್ಕೋಟೆ ತಾಲೂಕಿನ ಉಮೇಶ್ ಅನ್ನೋರು ಸುಮಾರು ವರ್ಷದಿಂದ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಕೆಲಸ ಮಾಡಿದ್ದಾರೆ. ಇವರು ಆಟೋ ತೋರಿಸ್ತೀನಿ, ಆಟೋ ವಿಶೇಷ ಏನಂತ ಹೇಳ್ತೀನಿ, ಮತ್ತು ಆ ವ್ಯಕ್ತಿನೂ ಕೂಡ ಪರಿಚಯ ಮಾಡ್ತೀನಿ. ಇವರು ಆಟೋ ಚಾಲಕರಾದಂಥ ಉಮೇಶ್ ಅಂತ. ಇವರ ಆಟೋ ವಿಶೇಷತೆ ಏನಂತಂದರೆ, ಸಾಮಾನ್ಯವಾಗಿ ಆಟೋದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಜಾಗಕ್ಕೆ ಬಿಟ್ಟರಷ್ಟೇ ಸಾಕು ಅಂದ್ಕೋತೀವಿ. ವಿಶೇಷವಾಗಿ ಅಗ್ನಿಶಾಮಕವನ್ನು ನಂದಿಸುವಂತಹ ಉಪಕರಣ ABC ಸ್ಟೋರ್ ಪ್ರೆಷರ್ ಇವರ ಆಟೋದಲ್ಲಿರುತ್ತೆ. ಅದರ ಜೊತೆಗೆ ಬರುವಂತಹ ಆಟೋದಲ್ಲಿ ಪ್ರಯಾಣಿಕರಿಗೋಸ್ಕರ ಸ್ಯಾನಿಟೈಸರ್ ಇರುತ್ತೆ. ಹಾಗೆ ಕನ್ನಡ ದಿನಪತ್ರಿಕೆಗಳು, ಕನ್ನಡ ವಾರಪತ್ರಿಕೆಗಳು, ಕುಡಿಲಿಕ್ಕೆ ಹೊಸ ಬಾಟಲ್ನ ಬಿಸ್ಲೇರಿ ನೀರು, ಆರೋಗ್ಯ ಚೆನ್ನಾಗಿರಲಿ ಅಂತ ಅಲ್ಲಿ ನೋಡಿ ಅವರ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ಯಾಕೆಟ್ ಕೂಡ ಅವ್ರು ಹಾಕಿದ್ದಾರೆ. ಇದ್ರ ಜೊತೆಗೆ ಮಳೆಗಾಲ ಆಗಿರೋ ಕಾರಣದಲ್ಲಿ ಚಳಿ, ಮಳೆ, ಗಾಳಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಗ್ರಾಹಕರಿಗೋಸ್ಕರ, ಅಂದರೆ ಯಾರು ಸವಾರಿ ಮಾಡ್ತಾರೆ ಅವ್ರಿಗೋಸ್ಕರ ಛತ್ರಿಯನ್ನು ಕೂಡ ಅವರು ಇಟ್ಟಿದ್ದಾರೆ. ಜೊತೆಗೆ ಮೊಬೈಲ್ ಚಾರ್ಜರಿಂದ ಹಿಡಿದು ಪ್ರತಿಯೊಂದು ಕೂಡ ಒಂದು ಮನೆಯಲ್ಲಿ ಏನು ಅನುಕೂಲಕ್ಕೆ ಬೇಕಾಗುತ್ತೆ ಆ ರೀತಿಯಲ್ಲಿ ಇವರು ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಇಲ್ಲಿ ನೋಡಿ, ಅಪೋಲೋದು ಫಸ್ಟ್ ಏಡ್ ಕಿಟ್ನೂ ಕೂಡ, ಅದು ಬ್ರ್ಯಾಂಡೆಡ್ ಕಿಟ್ನ ಕೂಡ ಇವರು ಆಟೋದಲ್ಲಿ ಇಟ್ಟಿರ್ತಾರೆ. ನಿಜವಾಗ್ಲೂ ಅನಿಸುತ್ತೆ, ಆಟೋ ಅಂದ ಕೂಡಲೇ ನಮ್ಮನ್ನು ಎಲ್ಲೋ ಕರ್ಕೊಂಡೋಗಿ ಬಿಡೋ ಅಂಥವ್ರು ಆಟೋ ಚಾಲಕರು ಅಂತಂದರೆ ಬೇರೆ ಏನೇನೋ ಅಂದ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ಇಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಉಮೇಶ್. ನಾನು ಆಟೋ ಹತ್ತದ ಕೂಡಲೇ ಕೇಳಿದೆ, ಏನ್ರಿ ಈ ಥರ ಎಲ್ಲ ಇಟ್ಟಿದ್ದೀರಾ ಅಂತಂದಿದ್ದಕ್ಕೆ ಅವ್ರು ಹೇಳ್ತಾ ಹೋದರು, ಉಮೇಶ್ ಅವರು, ಇಲ್ಲ ಮೇಡಮ್, ನನಗೆ ಸುಮಾರು ಬೇರೆ ಬೇರೆ ಜಿಲ್ಲೆನಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವರು ಆಟೋ ಚಾಲಕರು ಮಾಡಿದಂಥ ಸಾಧನೆ ನನಗೆ ಇನ್ಸ್ಪೈರ್ ಆಗಿ ನಾನು ಇವತ್ತು ಈ ಕೆಲಸ ಮಾಡ್ತಾಯಿದ್ದೀನಿ. ಆಟೋದಲ್ಲಿ ಪ್ರಯಾಣ ಮಾಡುವಂಥವರು ಕೂಡ ನಮ್ಮ ದೇವರಿದ್ದಂಗೆ. ಪ್ರತಿದಿನ ನಾನು ಅದರಿಂದ 1,000 ರೂಪಾಯಿ ದುಡಿತೀನಿ ಅಂತಂದರೆ 10 ರೂಪಾಯಿ ಅವ್ರಿಗೋಸ್ಕರ ನಾನು ಖರ್ಚು ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರು. ಇಂಥ ಉಮೇಶ್ ಅವ್ರನ್ನ ನಾನು ಮಾತಾಡ್ಸಿ ನೋಡೋಣ. 2 ನಿಮಿಷ ಅವರ ವಿಚಾರವನ್ನು ಹಂಚ್ಕೊಳ್ಳ. ಉಮೇಶ್ ಅವರೇ, ಈ ಕಡೆ ತಿರುಗಿ ಬನ್ನಿ, ನಿಂತ್ಕೊಳ್ಳಿ. ಉಮೇಶ್ ಅಂತ. ಉಮೇಶ್ ಅವರೇ, ತುಂಬ ಖುಷಿಯಾಯಿತು ನಿಮ್ಮ ಆಟೋದಲ್ಲಿ ನಾನು ಟ್ರಾವೆಲ್ ಮಾಡಿ. ಇಷ್ಟೆಲ್ಲ ಸೌಕರ್ಯ ಯಾಕೆ ನಿಮಗೆ ಮಾಡಬೇಕು ಅಂತ ಅನ್ನಿಸ್ತು? ಕಸ್ಟಮರೇ ನಮ್ಮ ದೇವರು, ನಮ್ಮ ಕರ್ತವ್ಯನೇ ನಮ್ಮ ಕೆಲಸ, ದೇವ್ರ ಕೆಲಸ ಅಂತ ಮಾಡ್ತೀವಿ ಅಷ್ಟೇ. ನಿಮಗೆ ಈ ಥರ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಗ್ರಾಹಕರಿಗೆ ಅಂತ ಯಾಕೆ ಅನ್ನಿಸ್ತು? ಯಾರು ನಿಮಗೆ ಇನ್ಸ್ಪೈರ್ ಆದರು? ಕಸ್ಟಮರ್ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ನಾವು ಕಸ್ಟಮರೇ ನಮ್ಮನ್ನ ಜಾಸ್ತಿ ಮೋಟಿವೇಟ್ ಮಾಡೋದು. ಕಸ್ಟಮರ್ಗೋಸ್ಕರ ನಾವಿರ್ಬೇಕಷ್ಟೇ. ಯಾರೋ ಬೇರೆ ಬೇರೆ ರಾಜ್ಯದವರು ನಿಮಗೆ ಇನ್ಸ್ಪೈರ್ ಆದರು ಅಂದ್ರಲ್ಲ, ಯಾರನ್ನು ನೋಡಿ ಹಿಂಗೆ ಅನ್ನಿಸ್ತು ನಿಮಗೆ? ನಾನು ಮುಂಬೈಲಿ ಒಂದು ಆಟೋ ಸ್ಟಾರ್ಟಿಂಗ್ ನೋಡಿದ್ದು, ಗಾಯಕ್ವಾಡ್ ಅಂತೇಳಿ ಮುಂಬೈಲಿ ಆಟೋ ಡ್ರೈವರ್ ಇರ್ತಾರೆ. ಅವ್ರು ನೋಡಿ ನನಗೆ ಸ್ವಲ್ಪ ಅನ್ನಿಸ್ತು, ಅವ್ರ ಥರನೇ ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೋದಲ್ವಾ ಅಂತ. ಅದಕ್ಕೋಸ್ಕರ ಅವ್ರ ಆಟೋದಲ್ಲಿ ಏನೇನು ವಿಶೇಷತೆ ಇತ್ತು? ಏನು ನೋಡಿದ್ರಿ ನೀವು? ಟಿವಿ ಇದೆ, ವೈಫೈ ಇದೆ, 5 ರೂಪಾಯಿ ಟೀ ಸಿಗುತ್ತೆ. ಅವ್ರ ಆಟೋದಲ್ಲಿ ಟೀ ಕೊಡ್ತಾರೆ, 5 ರೂಪಾಯಿ ಟೀ ಕೊಡ್ತಾರೆ. ಮತ್ತೆ ಸಂಜೆ ಬರ್ತಡೇ ದಿನ ಅವರು ಕಸ್ಟಮರ್ಗೆ ಫ್ರೀ ರೈಡ್ ಕೊಡ್ತಾರೆ. ಹಾಗಾಗಿ ಅವರು ಅಷ್ಟು ಮಾಡಿದ್ರೆ ಪರವಾಗಿಲ್ಲ, ಸ್ವಲ್ಪ ಪ್ರಯತ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದಷ್ಟೇ. ಓಕೆ, ಒಳ್ಳೆಯದಾಗಲಿ. ಬೆಂಗಳೂರಿನಂಥ ಪ್ರದೇಶದಲ್ಲೂ ಕೂಡ ಕನ್ನಡ ಪತ್ರಿಕೆಗಳನ್ನ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಸಮಾಜ ಸೇವೆ ಜೊತೆಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಉಮೇಶ್ ಅವರು ಇದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತಂದರೆ, ಆಟೋ ಚಾಲಕರು ಅಂದ ಕೂಡಲೇ ಅವರ ಕೆಲಸವನ್ನು, ಅವರ ಬದುಕನ್ನು ಕಡೆಗಣಿಸುವಂತಹ ಜನಕ್ಕೆ ಇದೊಂದು ಇವರು ಆದರ್ಶವಾಗಿ ನಿಂತಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಇವ್ರ ವಿಚಾರ ಹಂಚ್ಕೊಂಡಿದ್ದು. ಹಾಗಾಗಿ ಅವ್ರ ವಿಚಾರಗಳನ್ನ 10 ಜನಕ್ಕೆ ಹೇಳೋಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಆಟೋ ಚಾಲಕರಿಗೆ ಜಯವಾಗಲಿ. ಜೈ ಶಂಕರಣ್ಣ.